ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಕಳೆದ ನವೆಂಬರ್ನಿಂದ ಕೇಳಿ ಬರ್ತಿರುವ ಸುದ್ದಿ ಇದೀಗ ನಿಜವಾಗಿದೆ. ಐಪಿಎಲ್ ನ ಅತ್ಯಂತ ಜನಪ್ರಿಯ ತಂಡ ಹಾಗೂ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ನಮ್ಮ RCB ಫ್ರಾಂಚೈಸಿ ಇದೀಗ ಹೊಸ ಮಾಲೀಕರ ಕೈ ಸೇರಿದೆ. ಸತತ 18 ವರ್ಷಗಳ ಬಳಿಕ ಐಪಿಎಲ್ ನ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ RCB ದಾಖಲೆಯ ಮೊತ್ತಕ್ಕೆ ಮಾರಾಟವಾಗಿದೆ. ಬರೋಬ್ಬರಿ 16,600 ಕೋಟಿ ರೂಪಾಯಿಗಳಿಗೆ RCBಯನ್ನ ಖರೀದಿ ಮಾಡಲಾಗಿದೆ. ವರದಿಯ ಪ್ರಕಾರ RCB ಪ್ರಸ್ತುತ ಮಾಲೀಕತ್ವ 4 ಕಂಪನಿಗಳ ಒಕ್ಕೂಟದ ಕೈ ಸೇರಿದೆ. ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ಹಾಗೂ ಬೋಲ್ಟ್ ವೆಂಚರ್ಸ್ ಮತ್ತು ಅಮೆರಿಕದ ಖಾಸಗಿ ಈಕ್ವಿಟಿ ದೈತ್ಯ ಬ್ಲಾಕ್ ಸ್ಟೋನ್ ಗ್ರೂಪ್. RCBಯ ಮಾಲೀಕತ್ವನ ಈಗಾಗಲೇ ಈ 4 ಕಂಪನಿಗಳು ಹೊಂದಿವೆ. ಇನ್ನು ಈ 18 ವರ್ಷಗಳಲ್ಲಿ RCB 3ನೇ ಬಾರಿಗೆ ಹೊಸ ಮಾಲೀಕರನ್ನ ಪಡೆದುಕೊಂಡಿದೆ. ಹಾಗಿದ್ರೆ ಈ ಹಿಂದೆ RCB ಎಷ್ಟು ವರ್ಷ ಯಾರ ಒಡೆತನದಲ್ಲಿತ್ತು ಎಂಬುದನ್ನ ನೋಡೋದಾದ್ರೆ 456 ಕೋಟಿ ರೂಪಾಯಿಗೆ RCB ಖರೀದಿ. ಹೌದು, 2008ರಲ್ಲಿ ಮೊದಲ ಬಾರಿಗೆ IPL ನ ಆರಂಭವಾಗುವ ಮೊದಲು BCCI ಒಟ್ಟು 8 ಫ್ರಾಂಚೈಸಿಗಳನ್ನ ಮಾರಾಟ ಮಾಡಿತ್ತು. ಈ ವೇಳೆ ಕನ್ನಡಿಗ ಹಾಗೂ ಕಿಂಗ್ ಫಿಶರ್ ಮಾಲೀಕ ವಿಜಯ್ ಮಲ್ಯ ಬೆಂಗಳೂರು ತಂಡವನ್ನ ಸರಿಸುಮಾರು 456 ಕೋಟಿ ರೂಪಾಯಿಗೆ ಖರೀದಿಸಿದ್ರು. ಈ ಮೂಲಕ RCB 2ನೇ ಅತ್ಯಂತ ದುಬಾರಿ ಫ್ರಾಂಚೈಸಿ ಎನಿಸಿಕೊಂಡಿತ್ತು. ಮೊದಲ ಸ್ಥಾನದಲ್ಲಿ ಮುಖೇಶ್ ಅಂಬಾನಿ ಒಡೆತನದ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಇತ್ತು. ಇದೀಗ ಹೊಸ ಮಾಲೀಕರ ಕೈ ಸೇರಿರುವ RCB ದಾಖಲೆಯ ಮೊತ್ತಕ್ಕೆ ಮಾರಾಟವಾಗುವ ಮೂಲಕ IPL ನ ಇತಿಹಾಸದಲ್ಲಿ ಅತ್ಯಂತ ದುಬಾರಿ ತಂಡ ಎನಿಸಿಕೊಂಡಿದೆ. ಏನು 2008ರಲ್ಲಿ RCB ತಂಡವನ್ನ ಖರೀದಿಸಿದ್ದರ ಹಿಂದಿದ್ದ ಉದ್ದೇಶವನ್ನ ವಿವರಿಸಿದ್ದ ಅಂದಿನ ಮಾಲೀಕ ವಿಜಯ್ ಮಲ್ಯ, RCBಯನ್ನ ಖರೀದಿಸುವ ಹಿಂದಿನ ನನ್ನ ಏಕೈಕ ಉದ್ದೇಶ ನನ್ನ ವಿಸ್ಕಿ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ಅನ್ನ ಪ್ರಚಾರ ಮಾಡುವುದೇ ಹೊರತು ಅದರ ಹಿಂದೆ ಯಾವುದೇ ಕ್ರಿಕೆಟ್ ಪ್ರೀತಿ ಇರಲಿಲ್ಲ ಎಂದಿದ್ರು. ಏನು 2016ರಲ್ಲಿ ಡಿಯಾಜಿಯೋ ಪಾಲಾದ RCB ಆದಾಗ್ಯೂ ಉದ್ಯಮಿ ವಿಜಯ್ ಮಲ್ಯ ಸಾಮ್ರಾಜ್ಯ ನಷ್ಟದಿಂದ ದಿವಾಳಿಯಾದಾಗ 2012ರಲ್ಲಿ ಬ್ರಿಟನ್ ಮೂಲಕ ಡಿಯಾಜಿಯೋ ಸಂಸ್ಥೆ ಮಲ್ಯ ಒಡೆತನದಲ್ಲಿದ್ದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಅನ್ನ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ನಂತರ ಆರ್ಥಿಕ ಮತ್ತು ಕಾನೂನು ತೊಂದರೆಗೆ ಸಿಲುಕಿದ ವಿಜಯ್ ಮಲ್ಯ ದೇಶ ತೊರೆದಿತ್ತು. ಮಾತ್ರವಲ್ಲದೆ 2016ರಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಮಂಡಳಿಯಿಂದ ಹೊರಬಂದ್ರು. ಪರಿಣಾಮವಾಗಿ ಡಿಯಾಜಿಯೋ ಸಂಸ್ಥೆ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಜೊತೆಗೆ RCBಯ ಮಾಲೀಕತ್ವವನ್ನ ಅಧಿಕೃತವಾಗಿ ಪಡೆದುಕೊಂಡಿತು. ಹೆಸರು ಬದಲಾಯಿಸಿದ ಬಳಿಕ ಟ್ರೋಫಿ ಗೆದ್ದಿದ್ದ RCB ನಂತರ 2023ರಲ್ಲಿ ಮಹಿಳಾ ಪ್ರೀಮಿಯರ್ ಲೀಗ್ ನಲ್ಲೂ ತನ್ನ ಸಾಮ್ರಾಜ್ಯ ವಿಸ್ತರಿಸಿದ ಡಿಯಾಜಿಯೋ ಸಂಸ್ಥೆ RCB ಮಹಿಳಾ ತಂಡವನ್ನ ಖರೀದಿ ಮಾಡಿತು. ಬಳಿಕ 2024ರಲ್ಲಿ ತಂಡದ ಹೆಸರನ್ನ ಬದಲಾಯಿಸಿದ್ದ ಡಿಯಾಜಿಯೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದ್ದಿದ್ದ ಹೆಸರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಬದಲಿಸಿತು. ಇದಕ್ಕೆ ಶುಭ ಸೂಚಕವೆಂಬಂತೆ ಹೆಸರು ಬದಲಾಯಿಸಿದ್ದ 1 ವರ್ಷದ ಬಳಿಕ ಅಂದ್ರೆ 2025ರಲ್ಲಿ RCB ಚೊಚ್ಚಲ IPL ಟ್ರೋಫಿಯನ್ನ ಎತ್ತಿಕೊಂಡಿತ್ತು. ಇದೀಗ 2026ರ ಸೀಸನ್ ಆರಂಭಕ್ಕೂ ಮುನ್ನ ಹೊಸ ಮಾಲೀಕರನ್ನ ಪಡೆದುಕೊಂಡಿರುವಂತಹ RCB ತನ್ನ ಹಾಲಿ ಚಾಂಪಿಯನ್ ಪಟ್ಟವನ್ನ ಉಳಿಸಿಕೊಳ್ಳುತ್ತಾ ಎಂಬುದನ್ನ ಕಾದು ನೋಡ್ಬೇಕಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು IPL ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.